ನಮಸ್ತೆ, ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು. ಎಕ್ಸಲೆಂಟ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್. ಸೆಷನ್ ಜಾಯ್ನ್ ಆಗಿರೋರಿಗೆ, ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಸ್ವಾಗತ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್ ಎಲ್ಲರಿಗೂ. ನೀವೆಲ್ಲ ಈ ಒಂದು ಪ್ರೋಗ್ರಾಮ್ 28 ಡೇಸ್, ಇನ್ಫ್ಯಾಕ್ಟ್ 30 ಡೇಸ್ ಆಗುತ್ತೆ. ಯಾಕಂದ್ರೆ ಡೇ 0 ಇವತ್ತು, ಡೇ ಎಂತ್ ಅಂತ ಹೇಳಿದ್ರೆ ಇನ್ಫಿನಿಟಿ, ಎಂಡ್ಲೆಸ್, ರೈಟ್? ಇವತ್ತಿನ ಈ ಒಂದು ದ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್, ದ ಮ್ಯಾಜಿಕ್ ಬುಕ್ ನ ನಾವು ಇದನ್ನ ಓದಿ ಕನ್ನಡದಲ್ಲಿ ಅನುವಾದ ಮಾಡಿ ಎವ್ರಿ ಡೇ ಇದರ ಪ್ರಾಕ್ಟೀಸಸ್ ನ ಫಾಲೋ ಮಾಡ್ತಾ ಬಂದಿದ್ವಿ. ನಿನ್ನೆಗೆ 28 ಡೇಸ್ ಮುಗೀತು. ಇವತ್ತು ಲಾಸ್ಟ್ ಅಂದ್ರೆ ಕೊನೆ ಏನನ್ನ ಮುಂದಕ್ಕೆ ಹೇಳಕ್ ಇಷ್ಟಪಡ್ತಾ ಇದಾರೆ ಆ ಒಂದು ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಆಥರ್ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳಿ, ರೈಟ್ ಫ್ರೆಂಡ್ಸ್? ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಡೇ 0 ಇಂದ ಶುರು ಮಾಡಿ ಅಂಡ್ ಪ್ರತಿಯೊಂದು ಚಾಪ್ಟರ್ಸ್ ನ ಫಾಲೋ ಮಾಡಿ, ಪ್ರಾಕ್ಟೀಸಸ್ ನ ಫಾಲೋ ಮಾಡಿ, ರಿಸಲ್ಟ್ಸ್ ನ, ಮ್ಯಾಜಿಕಲ್ ಲೈಫ್ ಅಲ್ಲಿ ಚೇಂಜಸ್ ನ ಪಡ್ಕೋಬಹುದು ನೀವೆಲ್ಲರೂ, ರೈಟ್? ನನ್ನ ಹೆಸರು ಗೋಪಿಕೃಷ್ಣ. ನಾನು ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ವೆಲ್ಕಮ್ ಫಾರ್ ದಿಸ್ ಡೇ ಎಂತ್ ಅಂದ್ರೆ ಇನ್ಫಿನಿಟಿ. ಓಕೆ, ಸೊ ಇದಕ್ಕೆ ಚಾಪ್ಟರ್ ನಂಬರ್ ಅಂತ ಏನಿಲ್ಲ, ಜಸ್ಟ್ ನೇಮ್ ಇದೆ. ಯುವರ್ ಮ್ಯಾಜಿಕಲ್ ಫ್ಯೂಚರ್. ನೋಡಿ, ಇಲ್ಲಿಂದ ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ಹೇಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, you are the builder of your life and gratitude is your magical tool to build the most incredible life. You have now laid a foundation through these magical practices, and with the tool of gratitude you are adding more floors to the building of your life. Your life will be climb higher and higher until you touch the stars. There is no end to the height that you can reach with the gratitude, and there is no end to the magic you can experience like the stars in the universe. It's infinity. Friends, ಏನ್ ಹೇಳ್ತಾ ಇದಾರೆ ಅಂದ್ರೆ, ನೋಡಿ, ವಿ ಆರ್ ದ ಬಿಲ್ಡರ್ಸ್, ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ಲೈಫ್. ನಮ್ಮ ಜೀವನದ ಒಂದು ಅಂತಸ್ತಿನ, ಬಿಲ್ಡಿಂಗ್ ನ ಕಟ್ಟುವಂತವ್ರು ನಾವೇ. ಓಕೆ, ಸೊ ಈ ಒಂದು 28 ಡೇಸ್ ಅಲ್ಲಿ ನೀವೇನ್ ಮಾಡಿದಿರಾ, ಒಂದು ಫೌಂಡೇಶನ್ ಹಾಕಿದಿರಾ, ತಳಪಾಯನ ಹಾಕಿದಿರಾ ವಿತ್ ಆಲ್ ದೀಸ್ ಪ್ರಾಕ್ಟೀಸಸ್. ಸೊ ಇಲ್ಲಿಂದ ಫ್ಯೂಚರ್ ಏನಪ್ಪಾ ಅಂದ್ರೆ, ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸ್, ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ಫ್ಲೋರ್ಸ್ ನ ಕಟ್ತಾ ಹೋಗ್ತೀರಾ, ಹಂತ ಹಂತವಾಗಿ ಅಂತಸ್ತುಗಳನ್ನ ಕಟ್ತಾ ಹೋಗ್ತೀರಾ. ಅಂಡ್ ಇದಕ್ಕೆ ಕೊನೆ ಏನು? ನೋ ಎಂಡ್. ಸ್ಟಾರ್ಸ್ ಆರ್ ದ ಎಂಡ್. ನಕ್ಷತ್ರಗಳೇ ಕೊನೆ. ನಕ್ಷತ್ರಕ್ಕೆ ಏನಾದ್ರೂ ಕೊನೆ ಇದೆಯಾ? ನೋ. ಸ್ಟಾರ್ಸ್ ಆರ್ ಇನ್ಫಿನಿಟಿ. ಲೈಕ್ ದಟ್ ನಮ್ಮ ಜೀವನದಲ್ಲಿ ಕೂಡ ಮ್ಯಾಜಿಕಲ್ ಚೇಂಜಸ್, ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನ ಪಡಿಬಹುದು ವಿತ್ ದ ಹೆಲ್ಪ್ ಆಫ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್, ರೈಟ್? ಸೊ ಎಷ್ಟು ಹೈಟ್ ಬೇಕಾದ್ರೂ ಹೋಗ್ಬೋದು ನಮ್ಮ ಜೀವನದಲ್ಲಿ, ನಮ್ಮ ಲೈಫ್ ಅಲ್ಲಿ ಎಷ್ಟು ಹೈಟ್ ಲೆವೆಲ್ ವರೆಗೂ ಬೆಳಿಬಹುದು ವಿತ್ ದ ಹೆಲ್ಪ್ ಆಫ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್. The ideal way to move forward from here is to maintain the foundation of gratitude you have built and gradually keep the building on it through increasing the depth of feelings. The more you practice gratitude, the deeper you will be able to feel it. The more you deeply feel it, the less time you will need to give it. Okay, so the ideal way, ಸರಿಯಾದ ರೀತಿ, ಯಾವ ರೀತಿ ನೀವು ಮುಂದೆ ಹೋಗ್ಬೇಕಪ್ಪ ಅಂದ್ರೆ ಇಲ್ಲಿಂದ. ಓಕೆ, ಸೊ ಆಲ್ರೆಡಿ ನೀವೊಂದು ಈ ಗ್ರಾಟಿಟ್ಯೂಡ್ ನ ಫೌಂಡೇಶನ್ ಹಾಕಿದ್ದೀರಾ ಅಂಡ್ ಗ್ರಾಜುಯಲಿ ಇದನ್ನ ನೀವು ಫಾಲೋ ಮಾಡ್ತಾ ಹೋಗಿ, ಡೈಲಿ ಕಂಟಿನ್ಯೂ ಮಾಡ್ತಾ ಹೋಗಿ. ಇಟ್ಸ್ ನಾಟ್ ದಟ್ 28 ದಿನ ಮುಗ್ದೋಯ್ತು ಸೊ ಇಲ್ಲಿಗೆಲ್ಲ ಸ್ಟಾಪ್ ಮಾಡ್ಬಿಡ್ತೀನಿ ಅಲ್ಲ. ಇದು ನಿಮ್ಗೆ ಅಭ್ಯಾಸ, ಪ್ರಾಕ್ಟೀಸ್ ಆಗ್ಲಿ ಅಂತ ಎವ್ರಿ ಡೇ ಮಾಡ್ತಾ ಬಂದಿರೋಂಥದ್ದು. ಸೊ ಎವ್ರಿ ಡೇ ಮಾಡಿರೋಂಥದ್ದನ್ನ ಏನ್ ಮಾಡ್ಬೇಕು, ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ಬೇಕು, ಫೀಲ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ನ ಸಲ್ಲಿಸ್ಬೇಕು. ಸೊ ಈ ಒಂದು ಪ್ರಾಕ್ಟೀಸ್ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ ದ ಮೋರ್ ಯು ಫೀಲ್ ದ ಡೀಪರ್. ಎಷ್ಟು ಫೀಲ್ ಡೀಪ್ ಆಗಿ ಫೀಲ್ ಮಾಡ್ತೀರಾ ಅಷ್ಟು ಈಸಿಯಾಗಿ ನೀವೇನಾಗ್ತೀರಾ, ಲೈಫಲ್ಲಿ ಮ್ಯಾಜಿಕಲ್ ನ ಪಡೆಯಕ್ಕೆ ಶುರು ಮಾಡ್ತೀರಾ. ಆಸ್ ಅ ಗೈಡ್, 3 days a week, remember the magic, or combining with the 2 other magical practices of your choosing, should maintain your current foundation of the gratitude and keep the building of the magic in your life so that your life continues to be better and better. For the example, you might choose to be remember the magic of one day, the magical relationship on the second, and the magic money on the third. ಅಂದ್ರೆ ಯಾವ ತರ ಒಂದು ಎಕ್ಸಾಂಪಲ್ ಕೊಡ್ತಾ ಇದಾರೆ ಅಂದ್ರೆ, ಹೇಗ್ ನೀವು ಫಾಲೋ ಮಾಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ನೀವು ವಾರದಲ್ಲಿ ಅಟ್ಲೀಸ್ಟ್ 3 days ಒಂದು 3 ಪ್ರಾಕ್ಟೀಸಸ್ ನ ನೀವು ಪಿಕಪ್ ಮಾಡ್ಕೋಬೇಕು. ಯಾವ ತರ? ಈಗ ಒಂದಿನ ಡೇ ಮ್ಯಾಜಿಕ್, ಒಂದ್ ದಿನದ ಪೂರ್ತಿ ಒಂದು ದಿನ ನೀವು
ಮ್ಯಾಜಿಕ್ ನ ಫಾಲೋ ಮಾಡಿದ್ರೆ ಇನ್ನೊಂದ್ ದಿನ ನೆಕ್ಸ್ಟ್ ಏನ್ ಮಾಡ್ತೀರಾ, ರಿಲೇಶನ್ಶಿಪ್ ಮ್ಯಾಜಿಕ್ ಪ್ರಾಕ್ಟೀಸ್ ನ ಫಾಲೋ ಮಾಡ್ತೀರಾ, ಇನ್ನೊಂದ್ ದಿನ ಯಾವ್ದು ಫಾಲೋ ಮಾಡ್ತೀರಾ, ಮನಿ ಪ್ರಾಕ್ಟೀಸ್ ನ ಫಾಲೋ ಮಾಡ್ತೀರಾ. ಈ ರೀತಿ ವಾರದಲ್ಲಿ ಮಿನಿಮಮ್ 3 ಪ್ರಾಕ್ಟೀಸಸ್ ನ ನೀವು ಅವತ್ತಿನ ದಿನ ತಗೊಳ್ತೀರಾ, ಚಾಲೆಂಜ್ ಆಗಿ ತಗೊಳ್ತೀರಾ. ಡನ್. 4 days of the week, remember the magic or incorporate it with 3 other magical practices of choosing will remain your gratitude and accelerate the magic. ಅಂದ್ರೆ ಮಿಕ್ಕಿರೋ 4 ದಿನ ಏನ್ ಮಾಡ್ಬೇಕು, ರಿಮೆಂಬರ್ ದ ಮ್ಯಾಜಿಕ್. ಏಕೆ ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತಾ ಹೋಗಿ, ಫೀಲ್ ಮಾಡ್ತಾ ಹೋಗಿ. ಓಕೆ, ಸೊ ಅಂದ್ರೆ ವಾರದಲ್ಲಿ ಮಿನಿಮಮ್ 3 days ಪ್ರಾಕ್ಟೀಸಸ್ ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದಾದ್ರು ಸರಿ 28 ಚಾಪ್ಟರ್ ಅಲ್ಲಿ ಎಷ್ಟೊಂದು ಪ್ರಾಕ್ಟೀಸಸ್ ಕೊಟ್ಟಿದೀವಿ, ಹೆಲ್ತ್ ಕೊಟ್ಟಿದೀವಿ, ಮಾರ್ನಿಂಗ್ ಕೊಟ್ಟಿದೀವಿ, ರೈಟ್. ಯಾರಾದ್ರೂ ಸಿಗ್ತಾರೆ ಎಲ್ಲರಿಗೂ ಗ್ರಾಟಿಟ್ಯೂಡ್, ಫ್ಯಾಮಿಲಿಗೆ ಗ್ರಾಟಿಟ್ಯೂಡ್, ರಿಲೇಶನ್ಶಿಪ್ಗೆ ಗ್ರಾಟಿಟ್ಯೂಡ್, ರೈಟ್. ಈ ತರ ಮಿಸ್ಟೇಕ್ಸ್, ಈ ತರ ಎಲ್ಲಾ ಏರಿಯಾದಲ್ಲೂ ಒಂದೊಂದು ಪ್ರಾಕ್ಟೀಸಸ್ ಇದೆ. ವಾರದಲ್ಲಿ 3 ದಿನ ಪಿಕಪ್ ಮಾಡ್ತೀವಿ, ಮಿಕ್ಕಿರೋ 4 ದಿನ ಅದನ್ನ ಏನ್ ಮಾಡ್ತೀವಿ, ಫೀಲ್ ಮಾಡ್ತಾ ಹೋಗಿ, ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗ್ತೀವಿ. ಓಕೆ. 5 days a week, remember the magic or incorporate with the 4 other magic practices of your choosing. 6 or 7 days of the week, remember the magic or incorporate with the magic. So same thing adne ಹೇಳ್ತಾ ಇದ್ದಾರೆ. ಓಕೆ, ಮ್ಯಾಜಿಕ್ ಪ್ರಾಕ್ಟೀಸ್ ರೆಕಮೆಂಡೇಶನ್ ಇವರು ಏನ್ ರೆಕಮೆಂಡ್ ಮಾಡ್ತಾ ಇದ್ದಾರೆ ಹೇಳ್ತೀನಿ ನೋಡಿ. ಟು ಕೀಪ್ ದ ಮ್ಯಾಜಿಕ್ ಕಂಟಿನ್ಯೂಯಿಂಗ್ ಇನ್ ದ ಇಂಪಾರ್ಟೆಂಟ್ ಏರಿಯಾಸ್ ಆಫ್ ಯುವರ್ ಲೈಫ್ ಲೈಕ್ ಹ್ಯಾಪಿನೆಸ್, ಹೆಲ್ತ್, ರಿಲೇಶನ್ಶಿಪ್, career, money, the material things you own, you could be specific practices for each area once in a week. However, if you want to increase the magic in any area of our life, you should give more through an increased practice of gratitude for the area several days of a week. If you are unwell, you will want to do the magical practice for your health every day, if not multiple times in a day. ಅಂದ್ರೆ ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಲೈಫ್ ಅಲ್ಲಿ ಇವಾಗ ಯಾವುದೋ ಒಂದು ಏರಿಯಾದಲ್ಲಿ ನೆಸೆಸಿಟಿ ಇದೆ, ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್ ಹುಷಾರಿಲ್ಲ, ಆರೋಗ್ಯ ಚೆನ್ನಾಗಾಗ್ಬೇಕು. ಸೊ ವಾರದಲ್ಲಿ ಜಾಸ್ತಿ ದಿನ ಹೆಲ್ತ್ ಪ್ರಾಕ್ಟೀಸ್ ನ ಫಾಲೋ ಮಾಡ್ತೀವಿ, ಆರ್ ಎವ್ರಿ ಡೇ ಅದನ್ನ ಫಾಲೋ ಮಾಡ್ತೀವಿ. ಆರ್ ಲೆಟ್ಸ್ ಸೇ ರಿಲೇಶನ್ಶಿಪ್ ಸರಿ ಇಲ್ಲ, ಅದು ಸರಿ ಹೋಗ್ಬೇಕು. ಸೊ ಎವ್ರಿ ಡೇ ರಿಲೇಶನ್ಶಿಪ್ ಪ್ರಾಕ್ಟೀಸ್ ನ ಫಾಲೋ ಮಾಡ್ತೀರಾ, ಅಥವಾ ವಾರದಲ್ಲಿ ಜಾಸ್ತಿ ಅದ್ರ ಬಗ್ಗೆನೆ ಪ್ರಾಕ್ಟೀಸ್ ಮಾಡ್ತೀರಾ. ಈ ರೀತಿಯಾಗಿ ಏನ್ ಮಾಡ್ಬೋದು, ಸೊ ಮ್ಯಾಜಿಕಲ್ ಪ್ರಾಕ್ಟೀಸ್ ನೀವು ಬೇರೆ ಬೇರೆ ಯಾವ್ದ್ರಲ್ಲಿ ಚೂಸ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದು ಬೇಕು, ಯಾವ್ದು ಅವಶ್ಯಕತೆ ಇದೆ, ಮನಿ ಅವಶ್ಯಕತೆ ಇದೆಯಾ, ಅದನ್ನ ಚೂಸ್ ಮಾಡ್ಕೊಳ್ಳಿ, ಜಾಸ್ತಿ ಫಾಲೋ ಮಾಡಿ, ಅದನ್ನ ಪ್ರಾಕ್ಟೀಸ್ ಮಾಡಿ, ಅದನ್ನ ಜಾಸ್ತಿ. ಡನ್. ಸೊ ದೇರ್ ಆರ್ ಏರಿಯಾಸ್, ರಿಲೇಶನ್ಶಿಪ್ ಏರಿಯಾ ಇದೆ, ಹೆಲ್ತ್ ಏರಿಯಾ ಇದೆ, ಮನಿ ಏರಿಯಾ ಇದೆ, ಕರಿಯರ್ ಏರಿಯಾ ಇದೆ, ಡಿಸೈರ್ಸ್ ಏರಿಯಾ ಇದೆ. ಓಕೆ, ಹಾಗೆ ಲೆಟ್ ಮಿ ಟೆಲ್ ಅಬೌಟ್ ಮ್ಯಾಜಿಕ್ ರಾಕ್. ಮ್ಯಾಜಿಕ್ ರಾಕ್ ಬಗ್ಗೆ ಹೇಳ್ತಾ ಇದ್ದಾರೆ. You can make the magic rock practice part of your daily life by continuing to keep the magic rock by your bedside and using that time to get into the bed as a reminder to be grateful for the best thing that happened for the day. You can also carry the magic rock with you in your pocket, and every time you touch it, you use it to reminder to think of something you are grateful for. ನೋಡಿ, ಈ ಒಂದು ಮ್ಯಾಜಿಕ್ ರಾಕ್ ನಾವೇನ್ ಮಾಡ್ಬೋದು, ಎವ್ರಿ ಡೇ ನಮ್ಮ ಲೈಫ್ ಟೈಮ್ಗೆ ಇದನ್ನ ನೀವು ಕಂಟಿನ್ಯೂ ಮಾಡ್ಬೋದು. ರಾತ್ರಿ ಮಲಗಬೇಕಾದ್ರೆ ಫೀಲ್ ಮಾಡ್ತಾ, ಹೋಲ್ ಡೇ ಏನ್ ಚೆನ್ನಾಗಿತ್ತು ನೆನಪಿಸ್ಕೊಳ್ತಾ, ಒಂದಕ್ಕೆ ನೀವು ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ಬೋದು. ಹಾಗೆ ಇವ್ರು ಇನ್ನೊಂದು ಏನ್ ಹೇಳ್ತಾ ಇದ್ರೆ, ಈ ಮ್ಯಾಜಿಕ್ ರಾಕ್ ನ ಇನ್ ಕೇಸ್ ಇದು ದೊಡ್ಡದಾಯ್ತು, ನೀವು ಚಿಕ್ಕದ್ ತಗೊಳ್ಬೇಕಂದ್ರೆ ಲೈಕ್ ಚಿಕ್ಕದ್ ತಗೊಳ್ಬೋದು, ಲೈಕ್ ಪೆಬಲ್, ಒಂದು ಸಣ್ಣ ಕಲ್ಲು ಬರುತ್ತಲ್ಲ, ಅಥವಾ ಗೋಲಿ, ಆ ಥರದ್ದು ತಗೊಳ್ಬೋದು. ಅದನ್ನ ನೀವು ಪಾಕೆಟ್ ಅಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಡನ್. ಸೊ ಮ್ಯಾಜಿಕ್ ರಾಕ್ ನ ನೀವು ಕಂಟಿನ್ಯೂ ಮಾಡಿ ಲೈಫ್ ಟೈಮ್ ನಿಮ್ ಜೊತೆ ಇಟ್ಕೊಳ್ಬಹುದು. ಯುವರ್ ಮ್ಯಾಜಿಕ್ ಡಸ್ಟ್. ಸೊ ಮ್ಯಾಜಿಕ್ ಡಸ್ಟ್ ಸ್ಪ್ರಿಂಕಲ್ ಮಾಡ್ತೀವಲ್ವಾ, ಆ ರೀತಿ. ಸೊ ಯು ಕ್ಯಾನ್ ಆಲ್ಸೋ ಮೇಕ್ ದ ಮ್ಯಾಜಿಕ್ ಡಸ್ಟ್ ಎವ್ರಿ ಒನ್ ಪ್ರಾಕ್ಟೀಸ್ ಅ ಪಾರ್ಟ್ ಆಫ್ ಯುವರ್ ಡೈಲಿ ಲೈಫ್. ಅದರ್ ದನ್ ಸ್ಪ್ರಿಂಕ್ಲಿಂಗ್ ದ ಮ್ಯಾಜಿಕ್ ಡಸ್ಟ್ ಓವರ್ ದ ಪೀಪಲ್ ಹೂ ಸರ್ವ್ ಯು, there are many more ways to you continue using the practice. You can sprinkle the magic dust everyone and everything. If your boss is a bit grumpy, you can secretly sprinkle the magic dust over him or her. You can sprinkle the magic dust over a family member or a loved one if they are in a bad mood, or anyone you can come across who needs some magic in their life. So ಏನ್ ಹೇಳ್ತಾ ಇದ್ದಾರೆ, ಯು ಕ್ಯಾನ್ ಯೂಸ್ ದ ಮ್ಯಾಜಿಕ್ ಡಸ್ಟ್. ಮ್ಯಾಜಿಕ್ ಡಸ್ಟ್ ಅಂದ್ರೆ ಏನು, ಜಸ್ಟ್
ಇಮ್ಯಾಜಿನ್ ಮಾಡಿ ಗ್ರಾಟಿಟ್ಯೂಡ್ ನ ಅವ್ರಿಗೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿ, ರೈಟ್? ಆ ರೀತಿ ಏನ್ ಮಾಡ್ಬೋದು ನೀವು, ಈ ಒಂದು ಮ್ಯಾಜಿಕ್ ಡಸ್ಟ್ ನ ಎವ್ರಿ ಡೇ ನಿಮ್ಮ ಲೈಫಲ್ಲಿ ಯೂಸ್ ಮಾಡ್ಬೋದು, ಡೈಲಿ ಫಾಲೋ ಮಾಡ್ಬೋದು. ಲೆಟ್ಸ್ ಇಮ್ಯಾಜಿನ್ ಬಾಸ್ ಸರಿಯಾಗಿ ಒಳ್ಳೆ ಮೂಡಲ್ಲಿ ಇಲ್ಲ, ಅವ್ರಿಗೆ ಏನ್ ಮಾಡ್ತೀರಾ, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತೀರಾ, ಗೊತ್ತಾಗ್ದಿರಂಗೆ ಸರ್ ಮೈಂಡ್ ಅಲ್ಲೇ ಕಣ್ ಮುಚ್ಕೊಂಡು ಏನ್ ಮಾಡ್ತೀರಾ, ಫೀಲ್ ಮಾಡ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತೀರಾ. ಅದೇ ರೀತಿ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ಓಕೆ, ಡಲ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಸ್ಪ್ರಿಂಕಲ್ ಮಾಡ್ಬೋದು. ಆರ್ ಲೆಟ್ಸ್ ಸೇ ಯಾರಾದ್ರೂ ಯು ವಿಲ್ ಕಮ್ ಅಕ್ರಾಸ್, ದಿನನಿತ್ಯ ಜೀವನದಲ್ಲಿ ಯಾರ್ಯಾರೋ ಸಿಗ್ತಾರೆ, ಅವ್ರು ಏನೋ ಲೈಫಲ್ಲಿ ಸರಿ ಇಲ್ಲ ಅಥವಾ ಅವರು ರೈಟ್ ವೇನಲ್ಲಿ ಇಲ್ಲ, ಅವ್ರಿಗೆ ಹುಷಾರಿಲ್ಲ, ಏನೇ ಆದ್ರೂ ಕೂಡ ಅವ್ರಿಗೂ ಕೂಡ ನೀವೇನ್ ಮಾಡ್ಬೋದು, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೋದು. ಆರ್ ಯು ಕ್ಯಾನ್ ಸ್ಪ್ರಿಂಕಲ್ ದ ಮ್ಯಾಜಿಕ್ ಡಸ್ಟ್ ಲೈಕ್ ನಿಮ್ಮ ಗಾರ್ಡನ್, ಫುಡ್, ಡ್ರಿಂಕ್ಸ್, ಕಂಪ್ಯೂಟರ್, ಮೇಲ್, ನೀವು ಬಳಸುವಂತ ವಸ್ತುಗಳು ಎಲ್ಲದರ ಮೇಲೆ ಏನ್ ಮಾಡ್ಬೋದು, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ಬೋದು. ಅಂದ್ರೆ ಅರ್ಥ ವೆರಿ ಸಿಂಪಲ್, ಥ್ಯಾಂಕ್ ಯು ಅಂತ ಹೇಳ್ಬೋದು. ನೀವೇನೇ ಮುಡ್ತಾ ಇದ್ದೀರಾ, ಏನೇ ಯೂಸ್ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಏನ್ ಮಾಡ್ತೀರಾ, ಥ್ಯಾಂಕ್ ಯು ಅಂತ ಹೇಳಿ ಫೀಲ್ ಮಾಡ್ತೀರಾ, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತೀರಾ. ಡನ್. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ದ ಮ್ಯಾಜಿಕ್ ನೆವರ್ ಎಂಡ್ಸ್. ನೋಡಿ, ಮ್ಯಾಜಿಕ್ ಅನ್ನೋದು ಯಾವತ್ತು ಮುಗಿಯೋದಿಲ್ಲ, ಇಟ್ ವಿಲ್ ನೆವರ್ ಎಂಡ್, ಇಟ್ ವಿಲ್ ಕೀಪ್ ಕಂಟಿನ್ಯೂಯಿಂಗ್. ಸೊ ಐ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಎವ್ರಿ ಡೇ ಇನ್ ಮೈ ಲೈಫ್ and it's inconceivable to me now that I could have lived days, months, years without practicing gratitude in some way or the other. Gratitude has become a part of my personality. It is in my cells. It's a pattern in my subconscious mind. ಏನ್ ಹೇಳ್ತಿದ್ದಾರೆ ನೀವು ಆಥರು, ಓಕೆ, ಐ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ನ ಎವ್ರಿ ಡೇ ಫಾಲೋ ಮಾಡ್ತೀನಿ, ಎವ್ರಿ ಡೇ, ಅಂಡ್ ಇಟ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್. ನನ್ನ ಪ್ರತಿ ದಿನ ನಾನು ಬಳಸೋದ್ರಿಂದ ನನ್ನ ಅಣು ನನ್ನ ಬಾಡಿಯ ಪ್ರತಿ ಸೆಲ್ಲಲ್ಲೂ ಗ್ರಾಟಿಟ್ಯೂಡ್ ಸೇರ್ಕೊಂಡಿದೆ, ಅಂಡ್ ನನ್ನ ಸಬ್ ಕಾನ್ಶಿಯಸ್ ಅಲ್ಲಿ ಪ್ಯಾಟರ್ನ್ ಆಗ್ಬಿಟ್ಟಿದೆ. ಗ್ರಾಟಿಟ್ಯೂಡ್ ವೇ ಆಫ್ ಲಿವಿಂಗ್ ಆಫ್ ಲೈಫ್ ಪ್ಯಾಟರ್ನ್ ಆಗ್ಬಿಟ್ಟಿದೆ. ಅಂಡ್ ಬಟ್ ಇಫ್ we get caught up with in your life, forget to practice the gratitude over a period of time, the magic will evaporate. ಸೊ ನಾವು ಬಿಸಿ ಶೆಡ್ಯೂಲ್ ಅಲ್ಲಿ ಇದನ್ನೆಲ್ಲ ಫಾಲೋ ಮಾಡೋದು ಅಥವಾ ಫೀಲ್ ಮಾಡೋದು, ಥ್ಯಾಂಕ್ ಯು ಅಥವಾ ಗ್ರಾಟಿಟ್ಯೂಡ್ ನ ಫೀಲ್ ಮಾಡೋದನ್ನ ಮರ್ತೋದ್ವಿ ಅಥವಾ ಇದನ್ನ ಪ್ರಾಕ್ಟೀಸ್ ನ ಬಿಟ್ಬಿಟ್ವಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಹೋಗ್ತಾ ಹೋಗ್ತಾ ಮ್ಯಾಜಿಕ್ ಅಥವಾ ಈ ಗ್ರಾಟಿಟ್ಯೂಡ್ ಏನಾಗುತ್ತೆ, ಮಾಯ ಆಗ್ಬಿಡುತ್ತೆ, ಅಂದ್ರೆ ಎವಾಪರೇಟ್ ಆಗ್ಬಿಡುತ್ತೆ, ಅಂದ್ರೆ ಕಾಣಿಸೋದಿಲ್ಲ ನಮ್ಗೆ. ಓಕೆ, ಸೊ ಐ ಯೂಸ್ ದ ಮ್ಯಾಜಿಕ್ in my life as my guide to let me know if I am practicing gratitude enough or if I need to practice more. I watch my life carefully, and if I find that I am not feeling as happy, I increase the practice of gratitude. ನೋಡಿ ಏನ್ ಹೇಳ್ತಾ ಇದಾರೆ, ಈ ಒಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಒಂದು ಗೈಡ್ ತರ, ದಿಕ್ಸೂಚಿ ತರ ಯೂಸ್ ಮಾಡ್ತಾರೆ ಲೈಫಲ್ಲಿ ಅವರು. ಯಾರು? ಆಥರ್. ಹೇಗೆ? ಇನ್ ಕೇಸ್ ಏನೋ ಅವ್ರ ಲೈಫಲ್ಲಿ ಖುಷಿ ಇಲ್ಲ, ಎಲ್ಲೋ ಒಂದ್ ಕಡೆ ಸರಿ ಹೋಗ್ತಾ ಇಲ್ಲ ಅಂದ್ರೆ ಅರ್ಥ, ನಾನು ಗ್ರಾಟಿಟ್ಯೂಡ್ ನ ಬಳಸ್ತಲ್ಲ ಸರಿಯಾಗಿ, ಸೊ ಜಾಸ್ತಿ ಬಳಸ್ಬೇಕು ಅಂತ ಹೇಳಿ ಇನ್ಕ್ರೀಸ್ ಮಾಡ್ತಾರೆ ಗ್ರಾಟಿಟ್ಯೂಡ್ ಬಳಸೋದನ್ನ. ಸೊ ಈ ರೀತಿ ಏನ್ ಮಾಡ್ತಾರೆ, ದಿಕ್ಸೂಚಿ ತರ ಇದನ್ನ ಬಳಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ in a few little problems start appearing in the particular area of my life, immediately I increase the magical practice of gratitude in that area. In case ಯಾವ್ದೋ ಒಂದು ಏರಿಯಾದಲ್ಲಿ ಸಣ್ಣದಾಗಿ ಒಂದು ಪ್ರಾಬ್ಲಮ್ಸ್ ನ ಕಾಣಿಸಕ್ ಶುರು ಆದ್ರೆ, ಇಮ್ಮಿಡಿಯೇಟ್ ಆಗಿ ನಾನು ಏನ್ ಮಾಡ್ತೀನಿ, ಆ ಏರಿಯಾದ ಗ್ರಾಟಿಟ್ಯೂಡ್ ನ ಬಳಸಕ್ಕೆ ಶುರು ಮಾಡ್ತೀನಿ, ಅದನ್ನ ಜಾಸ್ತಿ ಆಗಕ್ ಬಿಡೋದೇ ಇಲ್ಲ. ಆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತೀನಿ, ಅದನ್ನ ಸರಿಪಡಿಸ್ಬಿಡ್ತೀನಿ ವಿತ್ ದ ಹೆಲ್ಪ್ ಆಫ್ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸಸ್. ಡನ್. ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ದ ಯೂನಿವರ್ಸ್ ಅಂಡ್ ಯು. ನಾವು ಮತ್ತೆ ಯೂನಿವರ್ಸ್ ಅಂದ್ರೆ ನಾನು ಮತ್ತೆ ಯೂನಿವರ್ಸ್. ಲೆಟ್ ಮಿ ಟೆಲ್ ಯು ಇನ್ ಮೈ ವರ್ಡ್ಸ್, ನನ್ನ ಕಡೆಯಿಂದ ಹೇಳ್ತೀನಿ. ನೋಡಿ, ಈ ಯೂನಿವರ್ಸ್ ಅನ್ನೋದಿದೆಯಲ್ವಾ, ಯೂನಿವರ್ಸ್ ನಮ್ಮ ಒಳಗಡೆನೆ ಇದೆ, ಇಟ್ ಈಸ್ ವಿತ್ ಇನ್ ಅಸ್. ನಮ್ಮ ಹಿಂದೂ ಇದರಲ್ಲೂ ಹೇಳಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿ. ಏನಂಗಂದ್ರೆ ಅರ್ಥ, ನನ್ನ ಒಳಗಡೆನೆ ಶಕ್ತಿ ಇದೆ, ನನ್ನಲ್ಲೇ ದೇವರಿದ್ದಾರೆ. ಸೊ ಅಹಂ ಬ್ರಹ್ಮಾಸ್ಮಿ, ಈ ಬ್ರಹ್ಮಾಂಡನೇ ನನ್ನ ಒಳಗಡೆ ಇದೆ. ಸೊ ನಾನು ಯಾವಾಗ ನನ್ನ ಒಳಗಡೆ ನಾನು ಒಂದಾಗ್ತೀನಿ, ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ, ಐ ಎಕ್ಸ್ಪ್ಲೋರ್ ದ ಯೂನಿವರ್ಸ್. ಯೂನಿವರ್ಸ್ ನಾನು ಬಳಸಕ್ ಶುರು ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಏನಪ್ಪಾ ಮಾಡ್ಬೇಕಂತ ಹೇಳಿದ್ರೆ, ನಾವು ಅಲೈನ್ಡ್ ಆಗಿರ್ಬೇಕು, ಲಾಸ್ ನ ಬಳಸ್ಬೇಕು, ಯೂನಿವರ್ಸಲ್ ಲಾಸ್ ನ ಬಳಸ್ಬೇಕು. ಅಲೈನ್ಡ್ ಆಗಿದ್ದಾಗ ಏನಾಗುತ್ತೆ, ಇಟ್ಸ್ ಲೈಕ್ ಮ್ಯಾಜಿಕ್. ಸಿಂಪಲ್ ಹೇಳ್ತೀನಿ ನೋಡಿ, ನಾವು ನಮ್ಮ ಒಂದು ಆಲೋಚನೆ ಅಥವಾ ನಮ್ಮ ಒಂದು ಭಾವನೆ, ನಮ್ಮ ಒಂದು ಆಕ್ಷನ್ಸ್ ಪ್ರತಿಯೊಂದಕ್ಕೂ ನಾವು ಹಿಡಿತದಲ್ಲಿ ಇಟ್ಕೊಂಡು ಫೀಲ್ ಮಾಡ್ತಾ, ಕಂಟ್ರೋಲ್ ಮಾಡ್ತಾ ಗ್ರಾಟಿಟ್ಯೂಡ್ ನ ಬಳಸಕ್ ಶುರು ಮಾಡಿದ್ರೆ, ಯೂನಿವರ್ಸ್
ಲಾ ಹೇಗಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಫಾರ್ಮುಲಾನ ಕರೆಕ್ಟ್ ಆಗಿ ಬಳಸಿದೀವಿ ಅಂದ್ರೆ, ಲಾನ ಕರೆಕ್ಟ್ ಆಗಿ ಬಳಸಿದೀವಿ ಅಂದ್ರೆ, ಯೂನಿವರ್ಸ್ ಅದಕ್ಕೆ ತಕ್ಕನಂಗೆ ಕೆಲಸ ಮಾಡ್ಲೇಬೇಕು. ಸೊ ಯೂನಿವರ್ಸ್ ಇಲ್ಲ ನಾನು ನೀನ್ ಹೇಳ್ದಂಗೆ ನಾನು ಕೇಳಲ್ಲ ಅಂತ ಹೇಳಕ್ ಆಗಲ್ಲ. ನಮ್ಮ ಕೈಲಿದೆ ಅಂದ್ರೆ ಯೂನಿವರ್ಸ್ ಇಸ್ ವಿತ್ ಇನ್ ಮೀ, ನನ್ನ ಕೈಲಿದೆ. ನನ್ನ ಪ್ರಾಕ್ಟೀಸ್, ನಾನು ಏನ್ ಪ್ರಾಕ್ಟೀಸ್ ಮಾಡ್ತೀನೋ ಅದಕ್ಕೆ ರಿಸಲ್ಟ್ ಸಿಗ್ಲೇಬೇಕು. ಯೂನಿವರ್ಸ್ ತಥಾಸ್ತು ಅನ್ಲೇಬೇಕು. ಸೊ ಫಾಲೋ ದ ಪ್ರಾಕ್ಟೀಸ್, ಲಾನ ಫಾಲೋ ಮಾಡಿ, ಗ್ರಾಟಿಟ್ಯೂಡ್ ನ ಫಾಲೋ ಮಾಡಿ. ಯೂನಿವರ್ಸ್ ನಿಮ್ ಪರ ಕೆಲಸ ಮಾಡ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಯೂನಿವರ್ಸ್ ಇಸ್ ವಿತ್ ಇನ್ ಯು, ನಿಮ್ಮ ಕೈಲೇ ಇದೆ. ನೀವೇನ್ ಫಾಲೋ ಮಾಡ್ತೀರಾ, ಏನ್ ಬಳಸ್ತೀರಾ, ಅದರಿಂದ ನಿಮ್ಗೆ ಏನ್ ಬೇಕು ಆ ತರ ಲೈಫ್ ನ ಪಡ್ಕೋಬಹುದು. ಲೈಫಲ್ಲಿ ಆ ರೀತಿ ಎಲ್ಲವನ್ನ ಪಡ್ಕೋಬಹುದು. ರೈಟ್ ಫ್ರೆಂಡ್ಸ್? ಸೊ ಗ್ರಾಟಿಟ್ಯೂಡ್ ಈಸ್ ದ ಆನ್ಸರ್. ಎಲ್ಲ ಪ್ರಾಬ್ಲಮ್ಸ್ಗೂ ಗ್ರಾಟಿಟ್ಯೂಡ್ ಒಂದ್ರೆ ಆನ್ಸರ್, ಉತ್ತರ. ಅದೊಂದೇ ಉತ್ತರ. ನೀವು ಗ್ರಾಟಿಟ್ಯೂಡ್ ಇಂದ ಇದ್ರೆ ಏನೇ ಪ್ರಾಬ್ಲಮ್ಸ್ ಬರ್ಲಿ ಲೈಫಲ್ಲಿ, ಎಂತ ಸಿಚುಯೇಷನ್ ಬಂದ್ರು ಅದನ್ನ ಎದುರಿಸ್ಬೋದು, ಅದನ್ನ ಸರಿಪಡಿಸ್ಕೋಬಹುದು. ಹೇಗ್ ಸಾಧ್ಯ? ಗ್ರಾಟಿಟ್ಯೂಡ್ ಇಂದ. ಗ್ರಾಟಿಟ್ಯೂಡ್ ಅಂದ್ರೆ ಕೃತಜ್ಞತೆ, ಧನ್ಯವಾದಗಳು. ಫೀಲ್ ಗುಡ್, ಫೀಲ್ ಹ್ಯಾಪಿ, ಫೀಲ್ ಗ್ರೇಟ್ ಅಬೌಟ್ ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ರೈಟ್? ಸೊ ಲಾಸ್ಟ್ ಅಲ್ಲಿ ಇನ್ನೊಂದು ಹೇಳ್ತಾ ಇದಾರೆ, ಟೇಕ್ ದ ಮ್ಯಾಜಿಕ್ ವಿತ್ ಯು. ಟೇಕ್ ದ ಮ್ಯಾಜಿಕ್ ವಿತ್ ಯು, ನಿಮ್ ಜೊತೆ ಮ್ಯಾಜಿಕ್ ನ ಕೊಂಡೊಯ್ರಿ. ಟೇಕ್ ದ ಮ್ಯಾಜಿಕ್ ವಿತ್ ಯು ವೇರ್ ಎವರ್ ಯು ಗೋ. Saturate the magic of gratitude in your passion, encounters, actions, and life situations to make all your dreams come true in future, in life present. You with the challenging situations that you think you have or no control over, or you are at the loss at to do what to do. Instead of worrying or fear, turn the magic of gratitude and be grateful for everything else in the life. ಓಕೆ, ಸೊ ಏನ್ ಹೇಳ್ತಾ ಇದ್ರೆ, ಟೇಕ್ ದ ಮ್ಯಾಜಿಕ್ ವಿತ್ ಯು. ನಮ್ಮ ಜೀವನದಲ್ಲಿ ನಮ್ಮ ಈ ಒಂದು ಮ್ಯಾಜಿಕ್ ನ ಲೈಫ್ ಅಲ್ಲಿ ಕ್ಯಾರಿ ಮಾಡಿ, ನಿಮ್ಮ ವರ್ಕ್ ಅಲ್ಲಿ, ಆಕ್ಷನ್ ಅಲ್ಲಿ, ಪ್ಯಾಷನ್ ಅಲ್ಲಿ, ನಿಮ್ಮ ದಿನನಿತ್ಯ ಜೀವನದಲ್ಲಿ ಕ್ಯಾರಿ ಮಾಡಿ, ನಿಮ್ಮ ಫ್ಯೂಚರ್ಗೆ ಕ್ಯಾರಿ ಮಾಡಿ, ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಅಲ್ಲಿ ಮ್ಯಾಜಿಕ್ ನ ಕ್ಯಾರಿ ಮಾಡಿ, ಗ್ರಾಟಿಟ್ಯೂಡ್ ನ ಕ್ಯಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೇ ದ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು. ಸೇ ದ ಮ್ಯಾಜಿಕ್ ವರ್ಡ್ ಥ್ಯಾಂಕ್ ಯು. ಹೇಳಿ ಎಲ್ಲರೂ ಒಂದ್ಸರಿ, ಥ್ಯಾಂಕ್ ಯು. ಎಸ್, ಈಗ್ಲೇ ಹೇಳಿ. ಸೇ ಥ್ಯಾಂಕ್ ಯು. ಓಕೆ, ಸೇ ದೆಮ್ ಲೌಡ್, ಜೋರಾಗಿ ಹೇಳಿ, ಅಥವಾ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ, ಅಥವಾ ಮೆಲ್ಲಗೆ ನಿಮ್ಗೆ ಕೇಳಿಸೋ ತರ ಆದ್ರೂ ಹೇಳ್ಕೊಳ್ಳಿ, ಹೇಗಾದ್ರೂ ಸರಿ. ಅರ್ಥ ಆಗ್ತಾ ಇದೆಯಾ? ಓಕೆ, ಫೀಲ್ ದೆಮ್, ಫೀಲ್ ಮಾಡಿ ಹೇಳ್ಬೇಕಾದ್ರೆ. ಬಟ್ ವೆನ್ ಎವರ್ ಯು ಗೋ ಫ್ರಮ್ ದಿಸ್ ಡೇ ಫಾರ್ವರ್ಡ್, ಟೇಕ್ ದ ಗ್ರಾಟಿಟ್ಯೂಡ್ ಅಂಡ್ ದ ಮ್ಯಾಜಿಕಲ್ ಪವರ್ ವಿತ್ ಯು. ಸೊ ಟು ಹ್ಯಾವ್ ದ ಮ್ಯಾಜಿಕಲ್ ಪವರ್ filled with abundance and happiness, the answer is on your lips. It is inside your heart. It is ready and waiting for you to bring forth the magic. ನೋಡಿ, ಇಲ್ಲಿಂದ ಮುಂದಕ್ಕೆ ನಿಮ್ಮ ಲೈಫಲ್ಲಿ ಮ್ಯಾಜಿಕಲ್ ಅಬೆಂಡೆನ್ಸ್ ನ ಪಡಿಬೇಕಂದ್ರೆ ಅದು ನಿಮ್ಮ ಬಾಯಲ್ಲಿದೆ, ನಿಮ್ಮ ಮನಸ್ಸಲ್ಲಿದೆ. ರೈಟ್? ನಿಮ್ಮ ಒಂದು ಮ್ಯಾಜಿಕಲ್ ಪ್ರಾಕ್ಟೀಸಸ್ ಅಲ್ಲಿದೆ. ಅದು ಯಾವ್ದಪ್ಪ ಅಂದ್ರೆ ದ ಗ್ರಾಟಿಟ್ಯೂಡ್. ರೈಟ್? ಥ್ಯಾಂಕ್ ಯು ಹೇಳಕ್ ಶುರು ಮಾಡಿ, ಮನ್ಸಲ್ಲಿ ಫೀಲ್ ಮಾಡಕ್ ಶುರು ಮಾಡಿ, ಪ್ರಾಕ್ಟೀಸಸ್ ನ ಫಾಲೋ ಮಾಡಕ್ ಶುರು ಮಾಡಿ, ಲೈಫಲ್ಲಿ ಮ್ಯಾಜಿಕಲ್ ಚೇಂಜಸ್ ನ ನೋಡ್ಬೋದು ನೀವು. ರೈಟ್ ಫ್ರೆಂಡ್ಸ್? ಸೊ ರಾಂಡಾ ಬರ್ನೆ, ಆಥರ್, ಐ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಆಥರ್. ವಂಡರ್ಫುಲ್ ಬುಕ್ ಬರೆದಿದ್ದಾರೆ. ನಾನು ಕೂಡ ತುಂಬಾ ಬಳಸಿ ತುಂಬಾ ಚೇಂಜಸ್ ನ ಪಡ್ಕೊಂಡಿದ್ದೀನಿ ಲೈಫಲ್ಲಿ, ಮ್ಯಾಜಿಕಲ್ ವೇಸ್ ನಲ್ಲಿ ಪಡ್ಕೊಂಡಿದ್ದೀನಿ. ಅಂಡ್ ಇದನ್ನ ಬಳಸಿ ಪ್ರಪಂಚದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಜನ ಇದರಿಂದ ಚೇಂಜಸ್ ನ ಪಡ್ಕೊಂಡಿದ್ದಾರೆ ಲೈಫಲ್ಲಿ, ಮ್ಯಾಜಿಕಲ್ ವೇನಲ್ಲಿ ಲೈಫಲ್ಲಿ ಬದಲಾವಣೆನ ಪಡ್ಕೊಂಡಿದ್ದಾರೆ. ಸೊ ಐ ಅರ್ಜ್, ನಾನೇನಪ್ಪ ಕೇಳ್ತೀನಿ, ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಅಂದ್ರೆ ಇದನ್ನ ಫಾಲೋ ಮಾಡಿ. ಎನಿವೇ ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ಎನಿ ಟೈಮ್ ನೀವು ಹೋಗ್ಬೋದು, ಮತ್ತೆ ಹುಡುಕಿ ರಿಪೀಟ್ ಮಾಡಿ ಚೆಕ್ ಮಾಡ್ಬೋದು. ಯಾವ ಏರಿಯಾದ್ ಬೇಕು, ಡೇನಲ್ಲಿ ಚಾಪ್ಟರ್ ನೇಮ್ ಹಾಕಿದೆ, ಹುಡುಕಿ ನೋಡಿ ಅಂಡ್ ರಿಪೀಟ್ ಮಾಡಿ, ಅದನ್ನ ಫಾಲೋ ಮಾಡ್ತಾ ಬನ್ನಿ. ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಬೇರೆಯವ್ರಿಗೆ ಶೇರ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ನ ನೀವು ಓಪನ್ ಮಾಡ್ಕೊಳ್ತೀರಾ. ಅಂದ್ರೆ ಬ್ಲಾಕೇಜಸ್ ಇರುತ್ತಲ್ಲ, ಅದನ್ನ ಓಪನ್ ಅಪ್ ಮಾಡ್ಕೊಳ್ತೀರಾ, ರಿಸೀವ್ ಮಾಡ್ಕೊಳಕ್ ಶುರು ಮಾಡ್ತೀರಾ. ಡನ್? ಸೊ ಗ್ರಾಟಿಟ್ಯೂಡ್ ನ ಮೂಲ ಮಂತ್ರ ಏನಪ್ಪಾ ಅಂದ್ರೆ, ನಮಗ್ ಸಿಕ್ಕಿದ್ನ ನಾವೇನ್ ಮಾಡ್ಬೇಕು, ನಮಗಂತ ಇಟ್ಕೊಳ್ಳೋದಲ್ಲ, ಅದನ್ನ ನಾವು ಫಾರ್ವರ್ಡ್ ಮಾಡ್ಬೇಕು. ಸೊ ನನಗೇನ್ ಸಿಕ್ತು, ನಾನು ಫಾರ್ವರ್ಡ್ ಮಾಡ್ತಾ ಇದೀನಿ. ಸೊ ಸೇಮ್ ವೇ ನಿಮ್ಗೇನ್ ಸಿಕ್ಕಿದೆ, ನೀವು ಫಾರ್ವರ್ಡ್ ಮಾಡ್ಬೇಕು, ಬೇರೆಯವ್ರಿಗೆ ಹಂಚಬೇಕು. ದಟ್ ಈಸ್ ದ ಸೀಕ್ರೆಟ್ ಆಫ್ ಮ್ಯಾಜಿಕ್. ಡನ್? ರೈಟ್ ಫ್ರೆಂಡ್ಸ್? So really a great deep
ಹಾರ್ಟ್ಲಿ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್. ಯಾರೆಲ್ಲ ಸೆಷನ್ ಅಟೆಂಡ್ ಮಾಡಿದ್ರಿ, ಅಥವಾ ಯಾರೆಲ್ಲ ವಿಡಿಯೋ ನೋಡಿದ್ರಿ, ಅಥವಾ ಈ ಪ್ರಾಕ್ಟೀಸಸ್ ನ ಫಾಲೋ ಮಾಡಿದ್ರಿ, ಅಂಡ್ ಈ ಒಂದು ಯೂನಿವರ್ಸ್ಗೆ ಅಂಡ್ ಈ ಒಂದು ಸಿಚುಯೇಷನ್, ಪ್ಯಾಂಡಮಿಕ್ ಸಿಚುಯೇಷನ್ಗೆ ಅಂಡ್ ಆಲ್ ದ ಸಪೋರ್ಟಿವ್ ಪೀಪಲ್ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಅಂಡ್ ಈ ಆಥರ್ಗೆ ಅಂಡ್ ಎಲ್ಲದಕ್ಕೂ ನಾನು ತುಂಬಾ ಕೃತಜ್ಞತೆ ಹೇಳ್ತೀನಿ. ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಒಂದು ಮಾರ್ನಿಂಗ್ ಟೈಮ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಂಡ್ ಫೈನಲಿ ಐ ಥ್ಯಾಂಕ್ ಟು ಮೈ ಸೆಲ್ಫ್, ನನ್ನಲ್ಲಿರುವಂತಹ ಒಂದು ಎನರ್ಜಿ ಇದನ್ನ ಮಾಡ್ಲಿಕ್ಕೆ, ಬರ್ತಡೇ ದಿನ ಡಿಸಿಷನ್ ತಗೊಂಡಿದ್ದು ಮಾಡ್ಲಿಕ್ಕೆ ಶುರು ಮಾಡಿದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ದಿಸ್ ಇಸ್ ನಾಟ್ ದ ಎಂಡ್, ಇಲ್ಲಿಗೆ ಮುಗಿದಿಲ್ಲ. ಈ ತರ ಅಪ್ಕಮಿಂಗ್ ಹೊಸ ಹೊಸ ಒಂದು ಫ್ರೀ ಪ್ರೋಗ್ರಾಮ್ ಬರುತ್ತೆ. ಬಿಕಾಸ್ ನನ್ನ ಉದ್ದೇಶ ಇರೋಂಥದ್ದು ಥಿಂಕ್ ರಿಚ್ ಕರ್ನಾಟಕ. ನಮ್ಮ ಕರ್ನಾಟಕದ ಎಲ್ಲಾರನು ಥಿಂಕ್ ರಿಚ್, ದೊಡ್ಡದಾಗಿ ಆಲೋಚನೆ ಮಾಡ್ಬೇಕಂತೇಳಿ. ಸೊ ಫ್ರೀ ಪ್ರೋಗ್ರಾಮ್ ತರ್ಬೇಕಂತೇಳಿ, ಲೆಟ್ಸ್ ಸೇ ಒಂದು 21 days ಆರ್ 28 days ಈ ರೀತಿ ಒಂದು ಫ್ರೀ ಪ್ರೋಗ್ರಾಮ್ ತರ್ಬೇಕಂತೇಳಿ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನೀವೆಲ್ಲರನ್ನು ಫಾರ್ವರ್ಡ್ ಮಾಡಬೇಕು, ಎಲ್ಲರನ್ನು ಇನ್ಸ್ಪೈರ್ ಮಾಡಬೇಕು, ಎಲ್ಲರನ್ನು ಮೋರ್ ಅಂಡ್ ಮೋರ್ ಮ್ಯಾಕ್ಸಿಮಮ್ ಪೀಪಲ್ ಜಾಯ್ನ್ ಆಗೋದು ಮಾಡಿಸ್ಬೇಕು. ಸೊ ಐ ಆಮ್ ರೀಚಿಂಗ್ 10 lakh people, 10 ಲಕ್ಷ ಜನಕ್ಕೆ ರೀಚ್ ಆಗ್ಬೇಕನ್ನೋದೇ ನನ್ನ ಉದ್ದೇಶ ಇರೋಂಥದ್ದು ಥ್ರೂ ಥಿಂಕ್ ರಿಚ್ ಕರ್ನಾಟಕ. ರೈಟ್? ಸಪೋರ್ಟ್ ಮಾಡ್ತೀರಾ ಅಂತ ಬಿಲೀವ್ ಮಾಡಿದೀನಿ. ಲೆಟ್ಸ್ ಡೂ ಇಟ್. ವೆರಿ ಸೂನ್ ಐ ಲಾಂಚ್ ದ ನ್ಯೂ ಪ್ರೋಗ್ರಾಮ್ಸ್. ಇದೇ ರೀತಿ ಹೊಸದು ಬರ್ತಾ ಇರುತ್ತೆ. ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದಗಳು. ಹ್ಯಾವ್ ಅ ಲವ್ಲಿ ಡೇ, ಲವ್ಲಿ ಲೈಫ್. ಎಂಜಾಯ್ ಮಾಡಿ, ಮ್ಯಾಜಿಕ್ ನ ಪಡ್ಕೊಳ್ಳಿ ಲೈಫಲ್ಲಿ. ಸಿ ಯು ಅಗೇನ್. ಹ್ಯಾವ್ ಅ ವಂಡರ್ಫುಲ್ ಡೇ. ಶುಭ ದಿನ. ಥ್ಯಾಂಕ್ ಯು.